ಅರಣ್ಯಕಾಂಡ 23ನೇ ಅಧ್ಯಾಯ 20ನೆಯ ವಾಕ್ಯ. ಅವರನ್ನು ಆಶೀರ್ವದಿಸುವುದಕ್ಕೆ ನನಗೆ ಅಪ್ಪಣೆಯಾಯಿತು. ಆತನು ಆಶೀರ್ವದಿಸಿದ ನಂತರ ನಾನು ಬದಲಾಯಿಸಲಾರೆನೋ. ಈ ವಾಕ್ಯದಲ್ಲಿ ದೇವರು ಇಸ್ರಾಯೇಲ್ಯರಿಗೆ ವಿರೋಧವಾಗಿ ಯಾವುದೇ ಶಾಪದ ಮಾತುಗಳು ಕೂಡ ಬರದೇ ಇರುವಂತೆ ಕಾರ್ಯ ಮಾಡಿದಂಥ ಸಮಯದಲ್ಲಿ ನಡೆದಂಥ ಘಟನೆಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಆ ದಿವಸಗಳಲ್ಲಿ ಮೋವಾಬ್ಯರ ಅರಸನಾದಂಥ ಬಿಳಾಕನು ಇಸ್ರಾಯೇಲ್ಯರ ಮಹಾ ಸಮೂಹವನ್ನು ನೋಡಿ ದೇವರು ಅವರಿಗೋಸ್ಕರ ಮಾಡಿದಂಥ ಅದ್ಭುತ ಕಾರ್ಯಗಳನ್ನು ಕೇಳಿ ಬಹಳವಾಗಿ ಭಯಪಟ್ಟು ಇಸ್ರಾಯೇಲ್ಯರನ್ನ ಶಪಿಸುವಂತೆ ದೇವರ ಪ್ರವಾದಿಯಾಗಿದ್ದಂಥ ಬಿಳಾಮನನ್ನ ಕರೆದುಕೊಂಡು ಬಂದು ಕಾರ್ಯವನ್ನ ಮಾಡುವುದಕ್ಕೆ ಮುಂದಾಗುತ್ತಾ ಇದ್ದಾನೆ. ಅದೇ ರೀತಿಯಾಗಿ ಬಿಳಾಮನು ಯಜ್ಞವನ್ನೆಲ್ಲ ಅರ್ಪಿಸಿ ಇಸ್ರಾಯೇಲ್ಯರಿಗೆ ವಿರೋಧವಾಗಿ ಏನಾದರೂ ನುಡಿಯೋಣ ಎಂಬುದಾಗಿ ಅಂದುಕೊಳ್ಳುವಾಗ ದೇವರಾದರೂ ಅವನ ಮಾತುಗಳನ್ನು ನಿಯಂತ್ರಿಸಿ ಇಸ್ರಾಯೇಲ್ಯರಿಗೆ ವಿರೋಧವಾಗಿ ಅವನು ಒಂದೇ ಒಂದು ಶಾಪದ ಮಾತುಗಳನ್ನು ಕೂಡ ಆಡದಂತೆ ಎಲ್ಲವನ್ನು ಕೂಡ ಆಶೀರ್ವಾದವಾಗಿ ಬದಲಾಯಿಸಿದರು. ಆದ್ದರಿಂದ ಈಗ ಬಿಳಾಮನು ಹೇಳುತ್ತಾ ಇದ್ದಾನೆ, ಅವರನ್ನು ಆಶೀರ್ವದಿಸುವುದಕ್ಕೆ ನನಗೆ ಅಪ್ಪಣೆಯಾಯಿತು. ಆತನು ಆಶೀರ್ವದಿಸಿದ ನಂತರ ನಾನು ಬದಲಾಯಿಸಲಾರೆನು ಎಂಬುದಾಗಿ. ಅಂದರೆ ದೇವರೊಬ್ಬನನ್ನು ಆಶೀರ್ವದಿಸಿದ ಮೇಲೆ ಯಾವುದೇ ಮನುಷ್ಯನಿಂದ ಯಾವುದೇ ಬಲದಿಂದ ಕೂಡ ಅದನ್ನು ಬದಲಾಯಿಸುವುದಕ್ಕೆ ಸಾಧ್ಯವೇ ಇಲ್ಲ. ದೇವರು ಆಶೀರ್ವದಿಸಿದ್ದು ಆಶೀರ್ವಾದವಾಗಿಯೇ ಇರುತ್ತದೆ. ಹಾಗೆ ಇಲ್ಲಿ ನೋಡುವಾಗ ಬಿಳಾಮನನ್ನ ದೇವರು ಇನ್ನೂ ಕೂಡ ತನ್ನ ಪ್ರವಾದಿಯ ಸ್ಥಾನದಿಂದ ತಳ್ಳಿಬಿಟ್ಟಿಲ್ಲ. ಆದ್ದರಿಂದ ಅವನ ಬಾಯಿಂದ ತನ್ನ ಜನರನ್ನ ಶಪಿಸುವಂತ ಮಾತುಗಳು ಹೊರಡದೇ ಇರುವಂತೆ ದೇವರೇ ಅವನನ್ನ ನಿಯಂತ್ರಿಸುತ್ತಾ ಇದ್ದಾರೆ. ಹಾಗಾದರೆ ಒಂದು ವಿಷಯವನ್ನು ಸ್ಪಷ್ಟವಾಗಿ ತಿಳಿಯಬಹುದು. ದೇವರಿಂದ ನಡೆಸಲ್ಪಡುತ್ತಿರುವಂತ, ದೇವರಿಂದ ಆರಿಸಿಕೊಳ್ಳಲ್ಪಟ್ಟಿರುವಂತ ದೇವ ಜನರಿಗೆ ವಿರೋಧವಾಗಿ ಒಬ್ಬ ಅಭಿಷಕ್ತನು ಮಾತನಾಡುವುದಿಲ್ಲ. ಅವರಿಗೆ ವಿರೋಧವಾದಂಥ ಶಾಪಗಳನ್ನ ನುಡಿಯುವುದಿಲ್ಲ. ಆ ರೀತಿಯಾಗಿ ನುಡಿಯುವಂಥವನಲ್ಲಿ ಹೊಟ್ಟೆ ಕಿಚ್ಚು, ದ್ವೇಷ, ಅಹಂಕಾರ, ದೇವರಿಂದ ಅಗಲಿ ಹೋಗುವಂತ ಅನುಭವ ಇರುತ್ತದೆ. ಅವನು ದೇವರ ಸೇವಕನ ಸ್ಥಾನದಿಂದ ತಳ್ಳಲ್ಪಟ್ಟಿರುವವನಾಗಿರುತ್ತಾನೆ. ಆದ್ದರಿಂದ ದಿವಸಗಳಲ್ಲಿ ಜ್ಞಾನವಾಗಿರಿ, ಎಚ್ಚರಿಕೆಯಿಂದ ನಡೆದುಕೊಳ್ಳಿ. ನೀವು ದೇವರೊಟ್ಟಿಗೆ ನಡೆಯುತ್ತಾ ಇರುವಾಗ, ಆತನ ಅನ್ಯೂನ್ಯತೆಯಲ್ಲಿ ಸರಿಯಾಗಿರುವಾಗ ಆತನೇ ನಿಮಗೆ ಆಲೋಚನೆಗಳನ್ನು ಕೊಟ್ಟು ಮಾರ್ಗ ಮಾಡಿ ಮುನ್ನಡೆಸುತ್ತಾ ಇರುವಾಗ ನಿಮಗೆ ವಿರೋಧವಾಗಿ ಯಾರೋ ಸೇವಕನು ಎಂಬಂತ ವೇಷವನ್ನ ಧರಿಸಿಕೊಂಡು ಏನೇ ನುಡಿದರೂ, ಎಂಥ ಶಾಪದ ಮಾತುಗಳನ್ನೇ ಆಡಿದರೂ, ಭಯಹುಟ್ಟಿಸುವಂತ ಕಾರ್ಯಗಳನ್ನು ಉಂಟು ಮಾಡಿದರೂ ಕೂಡ ಅದ್ಯಾವುದೂ ಕೂಡ ಫಲಿಸುವುದಿಲ್ಲ. ದೇವರಿಂದ ಆರಿಸಿಕೊಳ್ಳಲ್ಪಟ್ಟಿರುವಂತ, ದೇವರಿಂದ ನಡೆಸಲ್ಪಟ್ಟಿರುವಂತ ನಿಮ್ಮನ್ನ ಶಪಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ನೀವು ಆಶೀರ್ವದಿಸಲ್ಪಟ್ಟವರೇ, ದೇವರು ನಿಮ್ಮನ್ನ ಆಶೀರ್ವಾದದಲ್ಲಿಯೇ ಮುನ್ನಡೆಸುತ್ತಾರೆ. ಈ ದಿವಸಗಳಲ್ಲಿ ಕೆಲವರು ಸುಳ್ಳು ಉಪದೇಶಗಳನ್ನು ಮಾಡುತ್ತಾ ಸುಳ್ಳು ಸೇವಕರಾಗಿ ದೇವರ ರಾಜ್ಯಕ್ಕೆ ನಿಷ್ಪ್ರಯೋಜಕರಾಗಿ ತಮ್ಮ ಸ್ವಾರ್ಥಕ್ಕೋಸ್ಕರ ಕೆಲವೊಂದು ಕಾರ್ಯಗಳನ್ನು ನೆರವೇರಿಸಿಕೊಳ್ಳುವುದಕ್ಕಾಗಿ ಮನುಷ್ಯರನ್ನ ಶಪಿಸುವಂತ ಮಾತುಗಳನ್ನು ಆಡಿ, ನಮಗೆ ಇದನ್ನು ಮಾಡದಿದ್ದರೆ, ನಮಗೆ ಇದನ್ನು ಕೊಡದಿದ್ದರೆ, ಈ ರೀತಿಯಾಗಿ ನೀವು ಮಾಡದಿದ್ದರೆ ನಿಮಗೆ ಶಾಪ ಉಂಟಾಗಿ ಬಿಡುತ್ತದೆ ಎಂಬುದಾಗಿ ಹೇಳಿ ಭಯಪಡಿಸುವುದರ ಮೂಲಕವಾಗಿ ಜನರನ್ನ ನಿಯಂತ್ರಿಸುವಂತ ದುರ್ವರ್ತನೆಗಳನ್ನ ತೋರುತ್ತಾ ಇದ್ದಾರೆ. ಅಂತಹ ಸ್ವಾರ್ಥಿಗಳನ್ನು ನೀವು ನೋಡುವಾಗ ಅವರ ವರ್ತನೆಗಳು ದೇವರಿಗೆ ಒಪ್ಪುವಂತ ರೀತಿಯಲ್ಲಿ ಇಲ್ಲ ಎಂಬುದಾಗಿ ನೀವು ಗಮನಿಸುವಾಗ ಅಂಥವರ ಕಾರ್ಯಕ್ಕೆ ಕೈಜೋಡಿಸಲು ಬೇಡಿ, ಅಂಥವರ ಮಾತುಗಳಿಗೆ ಭಯಪಡಲು ಬೇಡಿ. ಅಂಥವರ ಮಾತುಗಳು ನಿಷ್ಫಲವಾದದ್ದು. ದೇವ ಜನರನ್ನ ಶಪಿಸುವಂತ ಮಾತುಗಳನ್ನು ಆಡುವವನು ಎಂಥವನೇ ಆಗಿದ್ದರೂ ಅವನು ಶಾಪಗ್ರಸ್ತನೇ ಹೌದು. ಕಾರಣ ದೇವರು ಅಬ್ರಹಾಮನಿಗೆ ಮಾಡಿದಂತ ವಾಗ್ದಾನವು, ನಿನ್ನನ್ನು ಆಶೀರ್ವದಿಸುವವರನ್ನ ಆಶೀರ್ವದಿಸುವೆನು, ನಿನ್ನನ್ನು ಶಪಿಸುವವರನ್ನ ಶಪಿಸುವೆನು ಎಂಬುದಾಗಿ. ಅದೇ ವಾಗ್ದಾನವು ಈಗ ದೇವ ಜನರ ಮೇಲೆ ಇದೆ. ಆದ್ದರಿಂದ ನಿಮ್ಮನ್ನು ಶಪಿಸುವವರ ವಿಷಯವಾಗಿ ಚಿಂತಿಸಬೇಡಿ. ದೇವರ ಶಾಪ ಅವರನ್ನ ತಟ್ಟಲಿದೆ. ಅವರ ಶಾಪದಲ್ಲಿ ಅವರು ಮುಳುಗಿ ಹೋಗುತ್ತಾರೆ. ದೇವರು ಆಶೀರ್ವದಿಸಿದಂತ ನೀವಾದರೂ ಜಯದ ಮೇಲೆ ಜಯವನ್ನ ಹೊಂದುತ್ತಾ ಅಂತಹ ದುರ್ವೈರಿಗಳ ಮುಂದೆಯೇ ನಿಮ್ಮ ತಲೆಯು ಎತ್ತಲ್ಪಟ್ಟು ಘನತೆಯನ್ನ ಹೊಂದುತ್ತೀರಾ. ಆದ್ದರಿಂದ ಈ ದಿವಸಗಳಲ್ಲಿ ಕೆಲವೊಮ್ಮೆ ಬಿಳಾಮನಂತ ಸ್ವಾರ್ಥಿಗಳು, ಹಣದ ಹಿಂದೆ ಹೋಗುವಂತ ದುಷ್ಟ ಸೇವಕರು ಕೂಡ ನಿಮ್ಮ ಜೀವಿತಕ್ಕೆ ವಿರೋಧವಾಗಿ ನಿಲ್ಲುತ್ತಾರೆ. ಆದರೆ ಭಯಪಡದೆ ಮುನ್ನಡೆಯುವುದಾದರೆ ದೇವರ ವಿಷಯಗಳನ್ನು ನೋಡಿಕೊಳ್ಳುತ್ತಾರೆ. ಯಾವುದೇ ಶಾಪವೂ ಕೂಡ ನಿಮ್ಮನ್ನು ಮುಟ್ಟುವುದಿಲ್ಲ ಎಂಬುದನ್ನು ತಿಳಿದು ದೇವರೊಟ್ಟಿಗಿರುವಂತಹ ಅನ್ಯೂನ್ಯತೆಯಲ್ಲಿ ಸ್ಥಿರವಾಗಿದ್ದು ದೃಢತೆಯಿಂದ, ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ.
ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ದಿವಸಗಳಲ್ಲಿ ನೀನು ಆರಿಸಿಕೊಂಡು ನಡೆಸುತ್ತಾ ಇದ್ದಂಥ ನಿನ್ನ ಜನರನ್ನು ಶಪಿಸುವಂತೆ ಬಿಳಾಮನು ಬರುವಾಗ ನೀನು ಅವನ ಮಾತುಗಳನ್ನೇ ನಿಯಂತ್ರಿಸಿ ಆಶೀರ್ವಾದ ಮಾತುಗಳು ಮಾತ್ರವೇ ಬರುವಂತೆ ಕಾರ್ಯಗಳನ್ನು ಮಾಡಿದ ಹಾಗೆ ಈ ದಿವಸಗಳಲ್ಲಿ ಕರ್ತನೆ ನೀನು ಆರಿಸಿಕೊಂಡು ಅಪ್ಪ ನೀನು ನಡೆಸುತ್ತಾ ಇರುವಂಥ ನಿನ್ನ ಜವಾಬ್ದಾರಿಯನ್ನಪ್ಪ ತೋರುತ್ತಾ ಇರುವಂಥ ಜೀವಿತಗಳಿಗೆ ವಿರೋಧವಾಗಿ ಹೇಳುವಂಥ ಸಕಲ ದುಷ್ಟನ ಕಾರ್ಯಗಳು, ಸುಳ್ಳು ಸೇವಕರುಗಳ ಕ್ರಿಯೆಗಳು ಯೇಸುವಿನ ನಾಮದಲ್ಲಿ ನೀಗಿ ಹೋಗಲಿ. ಹಣಕ್ಕೋಸ್ಕರ, ಸ್ವಾರ್ಥಕ್ಕೋಸ್ಕರ, ಸ್ವಾರ್ಥದ ಲಾಭಕ್ಕೋಸ್ಕರ ಮಾಡುವಂಥ ಸಕಲ ಕುಯುಕ್ತಿಗಳು ನಿರ್ನಾಮವಾಗಿ ಹೋಗಲಿ. ಅವರ ಬಾಯಿಂದ ಬರುವಂಥ ಸುಳ್ಳು ಶಾಪಗಳು ಅವರನ್ನೇ ಹಿಡಿದು ಮುಳುಗಿಸಲಿ ಎಂದು ಕಟ್ಟಲೆ ಕೊಡುತ್ತಾ ಇದ್ದಾನೆ. ಯೇಸುವಿನ ನಾಮದಲ್ಲಿ ಕರ್ತನಿಂದ ಆಶೀರ್ವದಿಸಲ್ಪಟ್ಟಂತ ಕುಟುಂಬಗಳು, ಕರ್ತನಿಂದ ಆಶೀರ್ವದಿಸಲ್ಪಟ್ಟಂತ ಜನಾಂಗಗಳು ಅಭಿವೃದ್ಧಿಯನ್ನು ಕಾಣಲಪ್ಪ. ನಿನ್ನ ಮಕ್ಕಳು ಅಭಿವೃದ್ಧಿಯನ್ನು ಹೊಂದಲಿ ಕರ್ತನೆ. ಯಾವುದೇ ಕೇಡುಗಳು, ಯಾವುದೇ ಶಾಪಗಳು ಅವರನ್ನು ಮುಟ್ಟದಂತೆ ಅವುಗಳನ್ನು ಹಿಂತಿರುಗಿಸಿ ಕಳುಹಿಸು ಕರ್ತನೆ. ಎಲ್ಲಿಂದ ಬಂದಿತ್ತೋ ಅಲ್ಲಿಗೆ ಹಿಂತಿರುಗಿ ಅವರನ್ನೇ ಹಿಡಿಯಲಿ. ಯೇಸುವಿನ ನಾಮದಲ್ಲಿ ಶಾಪಗಳು ತೊಲಗಿ ಹೋಗಲೆಂಬುದಾಗಿ ಕಟ್ಟಲೆ ಕೊಡ್ತಾ ಇದ್ದಾನೆ. ಜೀವಿತಗಳಲ್ಲಿ ಆಶೀರ್ವಾದ ಉಂಟಾಗಲಿ, ಸಕಲ ಸಮೃದ್ಧಿ ಉಂಟಾಗಲಿ, ವಾಗ್ದಾನಗಳು ನೆರವೇರಲಿ. ಯೇಸುವಿನ ನಾಮದಲ್ಲಿ ಬಿಡುಗಡೆಯ ಪೂರ್ಣತೆಯನ್ನು ಅನುಗ್ರಹಿಸಿ ಘನಪಡಿಸು ಕರ್ತನೆ. ನೀನು ಅರ್ಥವಾಗಿ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗಾನ ಮಾನ್ಮಣಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.